ರಾಯಚೂರು ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ವತಿಯಿಂದ ತಾಲೂಕು ಮಟ್ಟದಲ್ಲಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಸೆಪ್ಟೆಂಬರ್ 14ರಂದು ಜಿಲ್ಲಾ ಮಟ್ಟದ ಕಾರ್ಯಾಗಾರ ನಡೆಯಲಿದೆ ಎಂದು ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ ತಿಳಿಸಿದ್ದಾರೆ. ಮಾನ್ವಿ ಪಟ್ಟಣದ ಗಂಗಾಮತ ಸಮುದಾಯದ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಕಾಂತರಾಜ ಆಯೋಗ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದರೂ ಅದನ್ನು ಇನ್ನೂ ಅಂಗೀಕರಿಸದ ಕಾರಣದಿಂದಾಗಿ ಹಿಂದುಳಿದ ವರ್ಗದ ಜನರಿಗೆ ಮೀಸಲಾತಿ ಲಾಭ ಸಿಗುತ್ತಿಲ್ಲ ಎನ್ನುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ 2ನೇ ಬಾರಿಗೆ ಜಾತಿ ಸಮೀಕ್ಷೆ ನಡೆಸಲು ನಿರ್ಧರಿಸಿದ್ದು ಸೆಪ್ಟೆಂಬರ್ 22ರಿಂದ ಜಾತಿ ಗಣತಿ ಪ್ರಾರಂಭವಾಗಲಿದೆ ಎಂದರು. ಆ ಸಮೀಕ್ಷೆಯಲ್ಲಿ ಈಗ ಆಯಿತು 160 ಕೋಟಿ ಖರ್ಚು ಮಾಡಿ ಲಕ್ಷಾಂತರ ಜನ ಅಧಿಕಾರಿಗಳು ಎಲ್ಲ ಸಿಬ್ಬಂದಿ ವರ್ಗದವರು ಅವತ್ತ ವರದಿಗೆ ಕೆಲಸ ಮಾಡಿದ್ರು. ಇವಾಗ 2ನೇ ಸಮೀಕ್ಷೆ ಕೂಡ 22ನೇ ತಾರೀಕಿಗೆ ಪ್ರಾರಂಭ ಆಗ್ತದೆ. ಆ ಸಂದರ್ಭದಲ್ಲಿ ಎಲ್ಲ ಸಮುದಾಯಗಳು ಏನು ಸರ್ಕಾರದ ವತಿಯಿಂದ ಬಂದಿರುವಂತ ಸಮೀಕ್ಷೆಗಾಗಿ ಬಂದಿರುವಂತ ಸಂದರ್ಭದಲ್ಲಿ ಮನೆಗೆ ಗೌರವದಿಂದ ಕರೆಸಿಕೊಂಡು ಆಯಾ ಜಾತಿ, ಆಯಾ ಸಮುದಾಯ, ಆಯಾ ವರ್ಗದವರು ಅವರ ಶಾಲೆ ದಾಖಲಾತಿಗಳಲ್ಲಿ ಏನು ನಮೂದಿಸಿರ್ತಾರೆ ಅದೇ ರೀತಿ ಅವರು ಬಂದ ಸಂದರ್ಭದಲ್ಲಿ ಹೇಳ್ತಾರೆ. ಆರ್ಥಿಕವಾಗಿ ಯಾವ ಮಟ್ಟದಲ್ಲಿದ್ದಾರೆ, ಶೈಕ್ಷಣಿಕವಾಗಿ ಅವರಲ್ಲಿ ಯಾರ್ಯಾರು ವಿದ್ಯಾಭ್ಯಾಸ ಮಾಡಿದ್ದಾರೆ, ನೌಕರಿಯಲ್ಲಿ ಎಷ್ಟು ಜನ ಇದ್ದಾರೆ, ಭೂಮಿ ಎಷ್ಟಿದೆ, ಏನೇನು ಕೆಲಸ ಮಾಡ್ತೀವಿ ನಾವು ಬದುಕೇನು ಅಂತ ಸುಮಾರು ಒಂದು 60 ಕಾಲಮ್ ಇದೆ. ಅದರಲ್ಲಿ ಜಾತಿ, ಉಪಜಾತಿ ಅವೆಲ್ಲ ರೀತಿಯಿಂದ ಬಹಳ ಜಾಗೃತಿಯಿಂದ ಏನು ಈ ಶೋಷಿತ ಮತ್ತು ತಳಮಟ್ಟದ ನಮ್ಮ ಹಿಂದುಳಿದ ಏನು ಸಮುದಾಯಗಳಿದ್ದಾವೆ ಅವರಲ್ಲೂ ಬಹಳ ಜಾಗೃತಿಯಿಂದ ಬಳಸಬೇಕು. ಆಯಾ ಸಮುದಾಯಗಳ ಜನಸಂಖ್ಯೆ ಎಷ್ಟಿದೆ, ಆಯಾ ಸಮುದಾಯಗಳು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಯಾವ ಮಟ್ಟದ ಇದ್ದಾರೆ ಅನ್ನುವಂಥದ್ದು ನಿಖರವಾಗಿ ಗೊತ್ತಾಗಬೇಕಾಗಿದೆ. ಯಾವುದೇ ಒಂದು ಧರ್ಮ, ಒಂದು ಜಾತಿ ಅಂತಲ್ಲ, ಎಲ್ಲಾ ಜಾತಿ, ಎಲ್ಲಾ ಧರ್ಮದವರು ಈ ಒಂದು ಸಮೀಕ್ಷೆಯಲ್ಲಿ ಎಲ್ಲರೂ ಅದರನ್ನ ಜಾಗೃತವಾಗಿ ಅವರವರ ಅಂಕಿಅಂಶಗಳನ್ನು ತಿಳಿಸಬೇಕು.